ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮಗ ಆಗ್ತಾನೆ ಕಾರ್ ಬಿಡೋದನ್ನು ಕಲಿತಿದ್ದ. ತಂದೆ ಮಗ ಇಬ್ಬರು ಕೂತ್ಕೊಂಡು ಸಮುದ್ರ ತೀರದ ಉದ್ದನೆಯ ರಸ್ತೆಯಲ್ಲಿ ಹೋಗ್ತಾ ಇದ್ದರು. ಮಗ ಕಾರನ್ನು ನಡೆಸ್ತಾ ಇದ್ದ, ಪಕ್ಕದಲ್ಲಿ ತಂದೆ ಕೂತ್ಕೊಂಡು ಮಾರ್ಗದರ್ಶನ ಮಾಡ್ತಾಯಿದ್ರು. ಇದ್ದಕ್ಕಿದ್ದ ಹಾಗೆ ಸಮುದ್ರದ ಮೇಲಿಂದ ದೊಡ್ಡ ಪ್ರಮಾಣದ ಗಾಳಿ ಬೀಸೋದಕ್ಕೆ ಶುರುವಾಯಿತು. ನೋಡ್ತಾ ಇದ್ದ ಹಾಗೆ ಮಳೆ ಬರಲಿಕ್ಕೆ ಶುರುವಾಯಿತು. ಅಪ್ಪ ಏನು ಮಾಡೋದು? ತಂದೆ ಹೇಳ್ತಾನೆ, ಕಾರ್ ನಡೆಸೋದನ್ನು ಮುಂದುವರಿಸು. ಈತನ ಹಿಂದೆ ಮುಂದೆ ಇರ್ತಕ್ಕಂಥ ಕಾರುಗಳೆಲ್ಲ ಪಕ್ಕಕ್ಕೆ ಹೋಗಿ ನಿಲ್ಲುತ್ತವೆ ಒಂದೊಂದಾಗಿ. ಅಪ್ಪ ಎಲ್ಲರೂ ನಿಲ್ಲಿಸ್ತಿದ್ದಾರೆ, ನಾವು ನಿಲ್ಲಿಸೋಣವಾ? ಬೇಡ ಮಗು, ಮುಂದುವರಿಸು. ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ದರೆ ಮಳೆ ಗಾಳಿ ಮತ್ತಷ್ಟು ಜೋರಾಗುತ್ತೆ. ಜೋರಾದಾಗ ತುಂಬ ಜನ ಕಾರ್ ನಡೆಸೋದನ್ನು, ತಮ್ಮ ವಾಹನಗಳನ್ನು ನಡೆಸೋದನ್ನು ಬಿಟ್ಟು ಪಕ್ಕಕ್ಕೆ ನಿಲ್ತಾ ಹೋಗ್ತಾರೆ. ಅಪ್ಪ ಈಗಲಾದರೂ ನಿಲ್ಲಿಸೋಣವೇ? ಬೇಡ ಮಗು, ನಿಲ್ಲಿಸೋದು ಬೇಡ, ಮುಂದುವರಿ, ತೊಂದರೆ ಇಲ್ಲ. ಯಾವಾಗ ನಿಲ್ಲಿಸಬೇಕು ಅಂತ ನಾ ಹೇಳ್ತೇನೆ ಆಗ ನಿಲ್ಲಿಸಿದ್ರೆ ಸಾಕು, ಈಗ ಮುಂದುವರಿ. ಹೀಗೆ ಮುಂದುವರಿತಾರೆ. ಒಂದಷ್ಟು ದೂರ ಹೋದ ಮೇಲೆ ಮಳೆ ಕಡಿಮೆಯಾಗುತ್ತೆ, ಗಾಳಿ ಬೀಸೋದು ಕಡಿಮೆಯಾಗುತ್ತೆ, ಹೂವು ಬಿಸಿಲು ಬೀಳೋದಕ್ಕೆ ಶುರುವಾಗುತ್ತೆ. ಈಗ ನಿಲ್ಲಿಸೋ ಮಗು ಕಾರನ್ನು. ಮಗ ಹೋಗಿ ಕಾರನ್ನು ನಿಲ್ಲಿಸ್ತಾನೆ. ಕಾರಿಂದ ಇಬ್ಬರು ಇಳಿತಾರೆ. ನೋಡಪ್ಪ, ಹಿಂತಿರುಗಿ ನೋಡು ಅಂತಾನೆ. ಹಿಂದಿರುಗಿ ನೋಡಿದ್ರೆ ಇವರ ಜೊತೆ ಬಂದಿದ್ದಂಥ ಕಾರುಗಳು, ಇತರ ವಾಹನಗಳೆಲ್ಲ ಇನ್ನೂ ಅಲ್ಲೇ ಬಿರುಗಾಳಿ ಮಳೆಯಲ್ಲೇ ಇವೆ. ಆದರೆ ಇವರು ಅವೆಲ್ಲವನ್ನು ಮೀರಿ ಮುಂದೆ ಬಂದಿದ್ದಾರೆ. ಇಲ್ಲಿ ಹವಾಮಾನ ತುಂಬ ಚೆನ್ನಾಗಿದೆ. ಬದುಕಲ್ಲಿ ಕಷ್ಟಗಳು ಬರುತ್ತೆ. ಕಷ್ಟಗಳು ಬಂತು ಅಂತ ಹೇಳಿ ನಾವು ಪಕ್ಕಕ್ಕೆ ಹೋಗಿ ನಿಂತರೆ ಅಲ್ಲೇ ನಿಂತಿರಬೇಕಾಗುತ್ತೆ. ಚಿಂತೆ ಇಲ್ಲ, ನನ್ನಿಂದ ಸಾಧ್ಯ, ನಾನು ಮುಂದುವರಿತೇನೆ ಅಂತ ಮುಂದುವರಿತಾ ಇದ್ದರೆ ಆ ಕಷ್ಟಗಳನ್ನು ಸಹಿಸಿಕೊಳ್ಳುವ ಶಕ್ತಿ ಸಹಜವಾಗಿ ನಮಗೆ ಬರುತ್ತೆ, ಮುಂದುವರಿಯಬಹುದು. ಹೀಗೆ ಆ ತಂದೆ ಮಗನಿಗೆ ಪಾಠ ಹೇಳಿಕೊಡ್ತಾನೆ. ಎಲ್ಲಿಯವರೆಗೆ ವಾಹನವನ್ನು ಚಲಾಯಿಸೋಕೆ ಆಗೋದೇ ಇಲ್ಲ ಅನ್ನೋ ಸ್ಥಿತಿ ಬರುತ್ತೋ ಆವಾಗ ನೋಡೋಣ ನಿಲ್ಲಿಸೋದ್ರ ಬಗ್ಗೆ. ಈಗ ವಾಹನವನ್ನು ನಡೆಸೋಕೇನು ತೊಂದರೆ ಇಲ್ವಲ್ಲ, ನಡೆಸ್ಕೊಂಡು ಹೋಗು ಅಂತ ಹೇಳ್ತಾನೆ. ಆ ಒಂದು ಪಾಠ ಆ ಮಗನ ಬದುಕಿಗೆ ದಾರಿದೀಪವಾಗುತ್ತೆ. ಸಣ್ಣ ಪುಟ್ಟ ಕಷ್ಟಗಳಿಗೆ ಆತ ಹೆದರೋದೇ ಇಲ್ಲ. ಆ ಕಷ್ಟಗಳನ್ನು ಎದುರಿಸ್ಕೊಂಡು ಮುಂದೆ ಹೆಜ್ಜೆ ಇಟ್ಟಾಗ ಸಹಜವಾಗಿ ಆತನಿಗೆ ಒಂದು ಪರಿಹಾರ ಮಾರ್ಗ ಹೊಳೆಯುತ್ತೆ. ಹಾಗಾಗಿ ನಮ್ಮ ಬದುಕಲ್ಲೂ ಕಷ್ಟಗಳು ಬಂದಾಗ ಸ್ವಲ್ಪ ಸಹಿಸಿಕೊಳ್ಳುವ ಗುಣವನ್ನು ಬೆಳೆಸಿಕೊಳ್ಳೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿಮಲಾ. ನಾನು ಮೂಲತಃ ಬೆಂಗಳೂರಿನವಳು. ಮುಂಬೈನಲ್ಲಿ ಕಳೆದ 28 ವರ್ಷಗಳಿಂದ ವಾಸ ಇದ್ದೇವೆ. ನನಗೆ ಭಕ್ತಿ ಸಂಗೀತ ಕೇಳೋದು ಹಾಗೂ ಹಾಡೋದು ಹವ್ಯಾಸ. ಹಾಗೆ ಕೆಲವಾರು ಸಾಂಸ್ಕೃತಿಕ ಹಾಗೂ ಭಾರತೀಯ ಕಲೆ ಬಗ್ಗೆ ಉಪನ್ಯಾಸಗಳನ್ನು ಸಹ ಕೇಳ್ತೇನೆ. ಡಾಕ್ಟರ್ ವಿಮಲಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುರುರಾಜ್ ಎಸ್ ಕುಲಕರ್ಣಿ. ನಾನು ಬೆಂಗಳೂರಿಂದ ಬಂದಿದ್ದೇನೆ. ನಾನು ಖಾಸಗಿ ಸಂಸ್ಥೆಯಲ್ಲಿ ನೌಕರಿ ಮಾಡ್ತಾ ಇದ್ದೇನೆ. ಸಾಹಿತ್ಯ ಮತ್ತು ಸಂಗೀತ ನನ್ನ ಆಸಕ್ತಿಯ ವಿಷಯಗಳು. ಧನ್ಯವಾದ. ಗುರುರಾಜ್ ಕುಲಕರ್ಣಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಪ್ರಭಾ. ನಾನು ಗೃಹಿಣಿ, ಬೆಂಗಳೂರಿನವಳು. ನನ್ನ ಹವ್ಯಾಸಗಳು ಕಸೂತಿ ಹಾಕೋದು, ಕ್ರೋಶ ಇದು ಮಾಡೋದು. ಪ್ರಭಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ.
ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ, 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಉರಿಯುಂಡ ಕರ್ಪೂರ ವಚನಯುಗದ ಶರಣಯ್ಯರು, ಸಂಗನಾಳಮಠ್ UN ಹೊನ್ನಾಳಿ ಬರೆದಿರುವಂಥ ಪುಸ್ತಕ. ಪ್ರಶ್ನೆ: ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯಲ್ಲಿ ಹರಿಯುವ ಯಾವ ನದಿಯ ನೀರಿನಲ್ಲಿ ನಾಗರ್ಕೋಯಿಲ್ ಪುರವಾಸಿಗಳು ತ್ಯಾಜ್ಯ ನೀರನ್ನು ಬೆರೆಸಿ ಆತಂಕಕ್ಕೆ ಕಾರಣರಾಗಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ಪಳಯಾರ್ ನದಿ, ಪಾಲಾರ್ ನದಿ, ತಾಮ್ರಪರ್ಣಿ ನದಿ, ಅಮರಾವತಿ ನದಿ. ಗುರುರಾಜ್ ಕುಲಕರ್ಣಿ, ಆನಂತರ ಡಾಕ್ಟರ್ ವಿಮಲಾ. ಪಾಲಾರ್ ನದಿ. ಆಯ್ಕೆ 2. ಡಾಕ್ಟರ್ ವಿಮಲಾ. ಆಯ್ಕೆ 1 ಪಳೆಯಾರ್ ನದಿ. ಪಳೆಯಾರ್ ನದಿ. ಉತ್ತರವನ್ನು ನೋಡೋಣ. ಪಳೆಯಾರ್ ನದಿ ಉತ್ತರ ಸರಿಯಾಗಿದೆ. ಉರಿಯುಂಡ ಕರ್ಪೂರ ಈ ಪುಸ್ತಕವನ್ನು ಡಾಕ್ಟರ್ ವಿಮಲಾ ಅವರಿಗೆ ಕೊಟ್ಟಿದ್ದೇವೆ. ಈ ಪಳೆಯಾರ್ ನದಿ ಅನ್ನೋದು ಮಹೇಂದ್ರಗಿರಿಯಲ್ಲಿ ಹುಟ್ಟುತ್ತೆ. ಸುಮಾರು 40 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಈ 40 ಕಿಲೋಮೀಟರ್ ಅಂತರದಲ್ಲಿ ಸುಮಾರು 12 ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ. ನೀರನ್ನು ಕೃಷಿಗೆ ಪ್ರಧಾನವಾಗಿ ಬಳಸ್ತಾರೆ. ಅಲ್ಲಿಂದ ಈ ನದಿ ಅಂತಿಮವಾಗಿ ಮನಕುಡಿ ಅನ್ನೋ ಸ್ಥಳದಲ್ಲಿ ಅರಬ್ಬಿ ಸಮುದ್ರವನ್ನು ಹೋಗಿ ಸೇರುತ್ತೆ. ಒಂದು ವಿಶಾಲ ಮುಖಜ ಭೂಮಿಯೂ ಸಹ ಅಲ್ಲಿ ಉಂಟು. ಸೊಗಸಾದ ಬೆಳೆ ಬೆಳೆಯುತ್ತೆ. ಆದರೆ ಈ ನಾಗರಕೋಯಿಲ್ ಜನ ತ್ಯಾಜ್ಯವನ್ನು ಬೆರೆಸ್ತಾ ಇರೋ ಕಾರಣ ಅದು ಮನುಷ್ಯರ ಉಪಯೋಗಕ್ಕೆ, ಪ್ರಾಣಿಗಳ ಉಪಯೋಗಕ್ಕೆ ಹಾಗೂ ಕೃಷಿಗೆ ಉಪಯೋಗಿಸುವ ಅರ್ಹತೆಯನ್ನು ಕಳ್ಕೊಳ್ಳುತ್ತೆ. ಹಾಗಾಗಿ ಊರಿನ ಜನ ಹಾಗೂ ಅಲ್ಲಿನ ಸರ್ಕಾರ ಈ ಕಲಬೆರಕೆಯನ್ನು ನಿಲ್ಲಿಸಿದ್ರೆ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲದೆ ಹೋಯಿತು ಅಂದರೆ ಇಡೀ ಭೂಪ್ರದೇಶ ಅನಾರೋಗ್ಯ ಪೀಡಿತವಾಗುತ್ತೆ. ಮುಂದಿನ ಪುಸ್ತಕ ಕಂಪಿಸಿದ ದ್ವೀಪ. A.K. ಚಕ್ರವರ್ತಿ ಬರೆದ ಪುಸ್ತಕವನ್ನು ಅನುವಾದ ಮಾಡಿದ್ದಾರೆ ಶಶಿಧರ ವಿಶ್ವಾಮಿತ್ರ. ಪ್ರಶ್ನೆ: ಈ ಕೆಳಗಂಡ ಆಟಗಳಲ್ಲಿ ಇಸ್ಪೀಟಿನಂತಹ ಆಟವು ಯಾವುದು? ಆಯ್ಕೆಗಳನ್ನು ನೋಡೋಣ. ಅಂಟ್ಯ ಪಂಟ್ಯ, ಅಣೆಕಲ್ಲು, ಅಳಗುಳಿ, ಗಂಜೀಫ. ಮೊದಲಿಗೆ ಡಾಕ್ಟರ್ ವಿಮಲಾ, ಆನಂತರ ಗುರುರಾಜ ಕುಲಕರ್ಣಿ. ಆಯ್ಕೆ 4 ಗಂಜೀಫ. ಗಂಜೀಫ. ಗುರುರಾಜ್ ಕುಲಕರ್ಣಿ ಗಂಜೀಫ. ಉತ್ತರವನ್ನು ನೋಡೋಣ. ಗಂಜೀಫ ಉತ್ತರ ಸರಿಯಾಗಿದೆ. ಕಂಪಿಸಿದ ದ್ವೀಪ ಈ ಪುಸ್ತಕವನ್ನು ಡಾಕ್ಟರ್ ವಿಮಲಾ ಅವರಿಗೆ ಕೊಟ್ಟಿದ್ದೇವೆ. ಭಾರತ ಮತ್ತು ಪರ್ಷಿಯಾ ದೇಶದ ಜನಪ್ರಿಯ ಆಟ ಒಂದು ಕಾಲದಲ್ಲಿ ಆಗಿತ್ತು. ಮುಘಲರು ಇದನ್ನು ತುಂಬ ಜನಪ್ರಿಯಗೊಳಿಸ್ತಾರೆ. 2 ರೀತಿಯ ಆಟಗಳಂತೆ, ಒಂದು ದರ್ಬಾರ್ ಕಲಾಂ ಅಂತ ಇನ್ನೊಂದು ಬಾಜಾರ್ ಕಲಾಂ ಅಂತ. ಈ ದರ್ಬಾರ್ ಕಲಾಮಲ್ಲಿ ಉಪಯೋಗಿಸ್ತಾ ಇದ್ದಂಥ ಎಲೆಗಳು 10 ಪ್ರಧಾನ ಎಲೆಗಳು, ಜೊತೆಗೆ 2 ಎಲೆ, ಒಂದು ರಾಜ ಮತ್ತು ಒಂದು ಮಂತ್ರಿ. ಇದಿಷ್ಟನ್ನು ಬಳಸ್ಕೊಂಡು ಆಟ ಆಡಬೇಕಾಗಿತ್ತು. ಆದರೆ ಈ ಒಂದು ದರ್ಬಾರ್ ಕಲಾಮಲ್ಲಿ ಇರ್ತಕ್ಕಂಥ ಎಲೆಗಳಲ್ಲಿ ಮುತ್ತು, ರತ್ನ, ಚಿನ್ನ, ಬೆಳ್ಳಿ ಎಲ್ಲ ಅಲಂಕಾರಗಳು ಇರ್ತಾ ಇದ್ವಂತೆ. ಸಾಮಾನ್ಯ ಜನರು ಬಳಸ್ತಾ ಇದ್ದ ಆಟದಲ್ಲಿ ಕೇವಲ ಒಂದಷ್ಟು ಬಣ್ಣಗಳು ಮಾತ್ರ ಇರ್ತಾ ಇದ್ವಂತೆ. ಮೈಸೂರಲ್ಲಿ ಈ ಕಲೆ ಇವತ್ತಿಗೂ ಸ್ವಲ್ಪ ಮಟ್ಟಿಗೆ ಉಳ್ಕೊಂಡಿದೆ. ಆದರೆ ಒಡಿಶಾ ಈ ಕಲೆಯನ್ನು ಇವತ್ತಿಗೂ ಉಳಿಸ್ಕೊಂಡಿದೆ. ಆದರೆ ಆಟ ಆಡುವವರ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗಿದೆ. ಅಂಕಲ್ ಅಂತರಂಗ ಎನ್ನುವ ಪುಸ್ತಕ H.V. ನಟರಾಜ್, G.S. ರಾಮದೇವ್, N. ರಾಮನಾಥ್ ಸಂಪಾದಿಸಿರುವ ಕೃತಿ. ಪ್ರಶ್ನೆ: ಕರ್ನಾಟಕದಲ್ಲಿ ಶಿಶುವಿಹಾರ ಮಾದರಿಯ ಶಿಕ್ಷಣವನ್ನು ಮೊದಲ ಬಾರಿಗೆ ಯಾರು ಆರಂಭಿಸಿದರು? ಆಯ್ಕೆಗಳನ್ನು ನೋಡೋಣ. H.V. ನಂಜುಂಡಯ್ಯ, M. ವಿಶ್ವೇಶ್ವರಯ್ಯ, M.B. ಗೋಪಾಲಸ್ವಾಮಿ, ಮಿರ್ಜಾ ಇಸ್ಮಾಯಿಲ್. ಮೊದಲಿಗೆ ಡಾಕ್ಟರ್ ವಿಮಲಾ, ಆನಂತರ ಗುರುರಾಜ್ ಕುಲಕರ್ಣಿ.
ಆಯ್ಕೆ 3 ಎಂ ವಿ ಗೋಪಾಲಸ್ವಾಮಿ. ಹೇಳಿ ಗುರುರಾಜ್ ಕುಲಕರ್ಣಿ. ಎಚ್ ವಿ ನಂಜುಂಡಯ್ಯ. ಎಚ್ ವಿ ನಂಜುಂಡಯ್ಯ ಆಯ್ಕೆ 1. ಈಗ ಉತ್ತರವನ್ನು ನೋಡೋಣ. ಎಂ ವಿ ಗೋಪಾಲಸ್ವಾಮಿ ಉತ್ತರ ಸರಿಯಾಗಿದೆ. ಡಾಕ್ಟರ್ ವಿಮಲಾ ಅವರಿಗೆ ಅಂಕಲ್ ಅಂತರಂಗ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ನಾವು ಕೇಳಿದ 3 ಪ್ರಶ್ನೆಗಳಿಗೆ ಸತತವಾಗಿ ಸರಿ ಉತ್ತರ ನೀಡಿದ್ದಾರೆ ಡಾಕ್ಟರ್ ವಿಮಲಾ ಅವರು. ಹ್ಯಾಟ್ರಿಕ್ ಸಾಧಿಸಿದ್ದಾರೆ. ಗುರುರಾಜ ಹಾಗೂ ಪ್ರಭಾ ಅವರು ಸಹ ಹ್ಯಾಟ್ರಿಕ್ ಗಳಿಸಬೇಕು ಅಂತ ನಮ್ಮ ಆಸೆ. 1928ರಲ್ಲಿ ಗೋಪಾಲಸ್ವಾಮಿಯವರು ಈ ಹೊಸ ಮಾದರಿಯ ಶಿಕ್ಷಣವನ್ನು ಆರಂಭಿಸ್ತಾರೆ. ಅವರ ಸಾಹಸ ಅಲ್ಲಿಗೆ ಮುಗಿಯೋಲ್ಲ. 1952ರಲ್ಲಿ ಇಡೀ ಭಾರತದಲ್ಲಿ ಮೊದಲ ಬಾರಿಗೆ ಆಕಾಶವಾಣಿಯನ್ನು ಖಾಸಗಿಯಾಗಿ ತಮ್ಮ ಮನೆಯಲ್ಲೇ ಆರಂಭಿಸ್ತಾರೆ. ಪರೀಕ್ಷಾ ಪದ್ಧತಿಯ ಸುಧಾರಣೆಗೆ ಈ ನ್ಯೂ ಟೈಪ್ ಕ್ವಶನ್ಸ್, ಆಬ್ಜೆಕ್ಟಿವ್ ಕ್ವಶನ್ಸ್ ಹೀಗೆಲ್ಲ ನಾವು ಹೇಳ್ತೇವಲ್ವ, ಬಹು ಆಯ್ಕೆಯ ಪ್ರಶ್ನೆಗಳು, ಪಟ್ಟಿಗಳನ್ನು ಜೋಡಿಸಿ ಇತ್ಯಾದಿ, ಆ ನಮೂನೆಯ ಪ್ರಶ್ನೆಗಳನ್ನು ರೂಪಿಸಿದ ಕೀರ್ತಿಯೂ ಸಹ ಇವರಿಗೆ ದೊರೆಯುತ್ತೆ. ಇವರು ಮೂಲತಃ ಮನಃಶಾಸ್ತ್ರಜ್ಞರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇವರು ಪ್ರಾಚಾರ್ಯರಾಗಿರ್ತಾರೆ. ಆನಂತರ ನಿಮ್ಹ್ಯಾನ್ಸ್ ಸಂಸ್ಥೆಗೆ ಬಂದು ಅಲ್ಲಿ ಸಂಶೋಧನೆಯನ್ನು ಮುಂದುವರಿಸ್ತಾರೆ. ಇಸ್ರೇಲ್ ಕೆಣಕೆ ಗೆದ್ದವರಿಲ್ಲ. ಸಂಪಾದಕರು ಕೆ ವಿ ರಾಧಾಕೃಷ್ಣ. ಪ್ರಶ್ನೆ: ಮೈಸೂರು ಸಂಸ್ಥಾನದಲ್ಲಿ ಪ್ರಕಟವಾದ ಮೊದಲ ಕನ್ನಡ ಪತ್ರಿಕೆ ಯಾವುದು? ಆಯ್ಕೆಗಳನ್ನು ನೋಡೋಣ. ಮಹೀಶೂರು ವಾರ್ತಾವೃತ್ತಾಂತ, ಮೈಸೂರು ವೃತ್ತಾಂತ ಬೋಧಿನಿ, ಮೈಸೂರು ಸಮಾಚಾರ, ಮೈಸೂರು ವಾರ್ತೆ. ಮೊದಲಿಗೆ ಗುರುರಾಜ ಕುಲಕರ್ಣಿ, ಆನಂತರ ಡಾಕ್ಟರ್ ವಿಮಲಾ. ಮೈಸೂರು ವಾರ್ತೆ. ಮೈಸೂರು ವಾರ್ತೆ ಆಯ್ಕೆ 4. ಡಾಕ್ಟರ್ ವಿಮಲಾ. ಆಯ್ಕೆ 2 ಸರ್. ಮೈಸೂರು ವೃತ್ತಾಂತ ಬೋಧಿನಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಮೈಸೂರು ವೃತ್ತಾಂತ ಬೋಧಿನಿ ಉತ್ತರ ಸರಿಯಾಗಿದೆ. ಇಸ್ರೇಲ್ ಕೆಣಕೆ ಗೆದ್ದವರಿಲ್ಲ ಈ ಪುಸ್ತಕವನ್ನು ಕೊಟ್ಟಿದ್ದೇವೆ. 1859ರಲ್ಲಿ ಆರಂಭವಾಗುತ್ತೆ. ಆರಂಭದ ದಿನಗಳಲ್ಲಿ 15 ದಿನಗಳಿಗೆ ಒಮ್ಮೆ ಈ ಪತ್ರಿಕೆ ಪ್ರಕಟವಾಗುತ್ತೆ. ಆನಂತರದ ದಿನಗಳಲ್ಲಿ ಪ್ರತಿ ವಾರಕ್ಕೆ ಒಮ್ಮೆ ಪ್ರಕಟವಾಗೋದಕ್ಕೆ ಶುರುವಾಗುತ್ತೆ. ವೆಸ್ಲಿಯನ್ ಮಿಷನ್ ಪ್ರೆಸ್ ಅಂತ ಇದೆ ಮೈಸೂರಲ್ಲಿ, ಅಲ್ಲಿ ಆರಂಭಿಸ್ತಾರೆ. ಆದರೆ ಇವತ್ತಿನ ಇಡೀ ಕರ್ನಾಟಕವನ್ನು ನಾವು ಪರಿಗಣಿಸೋದಾದರೆ 1843ರಲ್ಲಿ, ಇಲ್ಲಿ 59ರಲ್ಲಿ ಆರಂಭವಾಗುತ್ತೆ. ಆದರೆ ಮಂಗಳೂರಲ್ಲಿ 1843ರಲ್ಲಿ ಮಂಗಳೂರು ಸಮಾಚಾರ ಅನ್ನೋ ಒಂದು ಪತ್ರಿಕೆ ಪ್ರಕಟವಾಗುತ್ತೆ. ಹರ್ಮನ್ ಮೋಗ್ಲಿಂಗ್ ಸಂಪಾದಿಸ್ತಾರೆ. ಆದರೆ ಮಂಗಳೂರು ಆಗ ಮದ್ರಾಸ್ ಪ್ರಾಂತ್ಯದ ವ್ಯಾಪ್ತಿಯಲ್ಲಿ ಇರುತ್ತೆ. ಪ್ರತಿಭಾ ಸಂಪನ್ನರು ಎನ್ನುವ ಪುಸ್ತಕ ವಿವಿಧ ಲೇಖಕರು ಬರೆದಿರುವಂಥದ್ದು. ಪ್ರಶ್ನೆ: ಕ ಲೇ ಇ ಪ ಶೇ. ಮೊದಲಿಗೆ ಬಜರುತ್ತಿದ್ದಾರೆ ಡಾಕ್ಟರ್ ವಿಮಲಾ, ಆನಂತರ ಗುರುರಾಜ ಕುಲಕರ್ಣಿ. ಕಡಲೆಕಾಯಿ ಪರಿಷೆ ನೋಡು. ಕಡಲೆಕಾಯಿ ಪರಿಷೆ ನೋಡು. ಗುರುರಾಜ್. ಕಡಲೆಕಾಯಿ ಪರಿಷೆ ಜಾತ್ರೆ. ಕಡಲೆಕಾಯಿ ಪರಿಷೆ ಜಾತ್ರೆ. ಉತ್ತರವನ್ನು ನೋಡೋಣ. ಕಡಲೆಕಾಯಿ ಪರಿಷೆಯಲ್ಲಿ ಅನ್ನೋ ಉತ್ತರ ನಮ್ಮಲ್ಲಿ ಇತ್ತು. ಆದರೆ ತಾವು 3 ಕೊಟ್ಟಂಥ ಉತ್ತರ ತಪ್ಪೇನೂ ಆಗಿರಲಿಲ್ಲ. ಮೊದಲು ಉತ್ತರ ಕೊಟ್ಟಂಥ ಡಾಕ್ಟರ್ ವಿಮಲಾ ಅವರಿಗೆ ಪ್ರತಿಭಾ ಸಂಪನ್ನರು ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಪ್ಲಾಸ್ಟಿಕ್ ಪುರಾಣ ಎನ್ನುವ ಪುಸ್ತಕ ಡಾಕ್ಟರ್ MS ಮೂರ್ತಿ ಹಾಗೂ ಬಿ ತೇಜಕುಮಾರ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 51 ಕೂಡು 39, 74 ಕಳೆ 44, 20 ಗುಣಿಸು 10, 216 ಭಾಗಿಸು 9.
ಬಸರೊತ್ತಿದ್ದಾರೆ ಡಾಕ್ಟರ್ ವಿಮಲಾ. ಅಂತಿಮ ಉತ್ತರ 344. 3, 4, 4. ಗುರುರಾಜ 300. ಅದೇ ಉತ್ತರ. ಪ್ರಭಾ, ಅದೇ ಉತ್ತರವನ್ನು ನೋಡ್ತಾ ಹೋಗೋಣ. 90, 30, 200, 24 ಎಲ್ಲವನ್ನು ಕೂಡಿದ್ರೆ 344 ಬಂದಿದೆ. ಉತ್ತರ ಸರಿಯಾಗಿದೆ. ಡಾಕ್ಟರ್ ವಿಮಲಾ ಅವರಿಗೆ ಪ್ಲಾಸ್ಟಿಕ್ಸ್ ಪುರಾಣ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಶ್ರೀಧರ ಬನವಾಸಿ ಅವರು ಬರೆದ ಲಾಜಿಕ್ ಬಾಕ್ಸ್ ಎಂಬ ವಿದ್ಯುನ್ಮಾನ ಹಾಗೂ ಮನರಂಜನಾ ಕ್ಷೇತ್ರದ ಅಂಕಣ ಬರಹಗಳ ಕೃತಿ ಇದು. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಸಂತ್ ರಾಮದೇಶ್ವಾಲ್, ರಣೇಂದ್ರ ಭಾನು ಮಜುಮ್ದಾರ್, ಸತ್ಯಪಾಲ್ ಸಿಂಗ್. ಬಜರೊತ್ತಿದ್ದಾರೆ ಗುರುರಾಜ್ ಕುಲಕರ್ಣಿ. ಸತ್ಯಪಾಲ್ ಸಿಂಗ್ ಆಯ್ಕೆ 3. ಆಯ್ಕೆ 4 ಸಜ್ಜನ್ ಭಜಂಕ. ಹೇಳಿ ಪ್ರಭಾ. ಸಜ್ಜನ್ ಭಜಂಕ. ಉತ್ತರವನ್ನು ನೋಡೋಣ. ಸತ್ಯಪಾಲ್ ಸಿಂಗ್ ಉತ್ತರ ಸರಿಯಾಗಿದೆ. ಲಾಜಿಕ್ ಬಾಕ್ಸ್ ಎನ್ನುವ ಈ ಒಂದು ಪುಸ್ತಕವನ್ನು ಗುರುರಾಜ್ ಕುಲಕರ್ಣಿ ಅವರಿಗೆ ಕೊಟ್ಟಿದ್ದೇವೆ. ಪದ್ಮಶ್ರೀ ಗೌರವ ದೊರೆತಿದೆ ಈ ವರ್ಷ ಸತ್ಯಪಾಲ್ ಸಿಂಗ್ ಅವರಿಗೆ. ಉತ್ತರ ಪ್ರದೇಶಕ್ಕೆ ಸೇರಿದವರು. ಕ್ರೀಡಾ ಕೋಚ್ ಆಗಿ ಇವರು ಅಸೀಮ ಸಾಧನೆಗಳನ್ನು ಮಾಡಿದ್ದಾರೆ. ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಇವರು PhD ಪದವಿಯನ್ನು ಸಹ ಗಳಿಸಿದ್ದಾರೆ. ಪ್ಯಾರಾ ಅಥ್ಲೆಟಿಕ್ಸ್ ಯಾರಿರ್ತಾರೆ ಅವರಿಗೆ ವಿಶೇಷವಾದ ಕೋಚ್ ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗಳಿಸುವ ಹಾಗೆ ಮಾಡಿದ್ದಾರೆ ಈ ಒಬ್ಬ ಕೋಚ್. ಮುಂದಿನ ಪುಸ್ತಕ ಸವಿಸ್ಮೃತಿ. ವಿಧವಾ ಪುನರ್ವಿವಾಹದ ರೂವಾರಿಗಳು. ಗೌರವ ಸಂಪಾದಕರು ಬಾವಂ ಶೇಷ. ಪ್ರಧಾನ ಸಂಪಾದಕರು ಡಾಕ್ಟರ್ ಗೀತಾ ಕೃಷ್ಣಮೂರ್ತಿ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಯ, ಎ, ಚ, ಲು, ಲಿ, ಮ, ಲೆ, ಗಿ. ಮೊದಲಿಗೆ ವಿಮಲಾ, ಆನಂತರ ಗುರುರಾಜ. ಎಲ್ಲೆಲ್ಲೂ ಮಾಗಿಯ ಚಳಿ. ಎಲ್ಲೆಲ್ಲೂ ಮಾಗಿಯ ಚಳಿ. ಗುರುರಾಜ್ ಸರಿ. ಅದೇ ಉತ್ತರ. ಪ್ರಭಾ ಅದೇ ಉತ್ತರ. ಉತ್ತರವನ್ನು ನೋಡೋಣ. ಎಲ್ಲೆಲ್ಲೂ ಮಾಗಿಯ ಚಳಿ ಉತ್ತರ ಸರಿಯಾಗಿದೆ. ಸವಿಸ್ಮೃತಿ ಎನ್ನುವ ಈ ಒಂದು ಪುಸ್ತಕವನ್ನು ಡಾಕ್ಟರ್ ವಿಮಲಾ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಕ್ಷಣ ಬಂದಿದೆ. ಪದಬಂಧ ಸುಳುಹುಗಳನ್ನು ನೋಡೋಣ. ಕಿವಿಯ ಆಭರಣ, ಬಣ್ಣಿಸುವಿಕೆ, ಗಂಡು ಮಂಗ ಅಥವಾ ಬೆಕ್ಕು. ಮೊದಲಿಗೆ ಡಾಕ್ಟರ್ ವಿಮಲಾ, ಆನಂತರ ಗುರುರಾಜ್ ಕುಲಕರ್ಣಿ. ಡಾಕ್ಟರ್ ವಿಮಲಾ ಒಂದು ಉತ್ತರ. ಕರ್ಣಕುಂಡಲ. ಉತ್ತರವನ್ನು ನೋಡೋಣ. ಸರಿಯಾಗಿದೆ. 2 ಉತ್ತರ. ವರ್ಣನೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಐತಾಳರ ಕಥೆಗಳು ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಗೊತ್ತಿಲ್ಲ. ಗುರುರಾಜ್. ಪ್ರಭಾ. ಗಡವ. ಉತ್ತರವನ್ನು ನೋಡೋಣ. ಗಡವ ಉತ್ತರ ಸರಿಯಾಗಿದೆ. ಆವಿಷ್ಕಾರದ ಅವಾಂತರ ಈ ಒಂದು ಪುಸ್ತಕವನ್ನು ಪ್ರಭಾ ಅವರಿಗೆ ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಡಾಕ್ಟರ್ ವಿಮಲಾ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಗುಡ್ಡವನ್ನು ಬೆಟ್ಟ ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಚಿಕ್ಕದನ್ನು ದೊಡ್ಡದು ಮಾಡು, ಅದ್ಭುತವಾಗಿ ವರ್ಣಿಸು. ಚಿಕ್ಕದನ್ನು ದೊಡ್ಡದು ಮಾಡು. ಮುಂದಿನ ಪ್ರಶ್ನೆ. ಗಟ್ಟಿಯಾಗಿ ಧ್ವನಿ ಮಾಡು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕುವಿ, ಚೆವಿ. ಮುಂದಿನ ಪ್ರಶ್ನೆ. ಭೀಷ್ಮನಿಗೆ ಇಚ್ಛಾಮರಣಿಯಾಗುವಂತೆ ಯಾರು ವರವನ್ನು ನೀಡಿದರು? ಆಯ್ಕೆ ಇಲ್ಲ. ಮುಂದಿನ ಪ್ರಶ್ನೆ.
ಈ ಗಾದೆಯನ್ನು ಪೂರ್ಣಗೊಳಿಸಿ ಮಾವ ಕೊಟ್ಟದ್ದು ಮನೆ ತನಕ, ಗಂಡ ಕೊಟ್ಟದ್ದು ಕೊನೆ ತನಕ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ, ಎರಡು ಮೊರಗಳುಂಟು ಕೇರಲಾಗದು, ಒಂದು ಕಹಳೆಯುಂಟು ಊದಲಾಗದು. ಕಿವಿಗಳು. ಕಿವಿಗಳು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಗುಡ್ಡವನ್ನು ಬೆಟ್ಟ ಮಾಡು, ಚಿಕ್ಕದನ್ನು ದೊಡ್ಡದು ಮಾಡು. ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಕುವಿ ಆಗಿತ್ತು, ಚೆವಿ ಅಂತ ಹೇಳಿದ್ರಿ. ಮೂರನೇ ಪ್ರಶ್ನೆಗೆ ಉತ್ತರ ಶಾಂತನು. ತಂದೆ ಶಾಂತನು ಮಹಾರಾಜ ಈ ವರವನ್ನು ಕೊಟ್ಟಿರ್ತಾನೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ದೇವರು ಕೊಟ್ಟದ್ದು ಕೊನೆ ತನಕ ಆಗಿತ್ತು. ಐದನೇ ಪ್ರಶ್ನೆಗೆ ಉತ್ತರ ಇದು ಆನೆಯ ವರ್ಣನೆ ಆಗಿತ್ತು. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಗುರುರಾಜ ಕುಲಕರ್ಣಿ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಕಿಡಿಕಾರು ಎಂಬ ನುಡಿಗಟ್ಟಿನ ಅರ್ಥವೇನು? ತುಂಬ ಕೋಪವನ್ನು ತೋರಿಸು, ವಿಪರೀತ ಧೂಮಪಾನ ಮಾಡು. ತುಂಬ ಕೋಪವನ್ನು ತೋರಿಸು. ಮುಂದಿನ ಪ್ರಶ್ನೆ. ಹುಲ್ಲು ದರ್ಬೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕುಶ, ಖುಷಿ. ಕುಶ. ಮುಂದಿನ ಪ್ರಶ್ನೆ. ಮಹಾರಾಜ ಶಾಂತನುವಿನ ಮೊದಲ ಮಡದಿಯ ಹೆಸರೇನು? ಗೊತ್ತಿಲ್ಲ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ, ಮ್ಯಾಗ ಮ್ಯಾಗ ಬಸಪ್ಪ, ಒಳಗೊಳಗೆ ವಿಷಪ್ಪ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ, ಬಿಂಕದ ಸಿಂಗಾರಿಯ ಮೈ ಮುಟ್ಟಿದರೆ ಉರಿಯೋ ಉರಿ. ಮೆಣಸಿನಕಾಯಿ. ಮೆಣಸಿನಕಾಯಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕಿಡಿಕಾರು, ತುಂಬ ಕೋಪವನ್ನು ತೋರಿಸು, ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಉತ್ತರ ಕುಶ, ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಗಂಗೆ ಆಗಿತ್ತು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಮ್ಯಾಗ ಮ್ಯಾಗ ಬಸಪ್ಪ, ಒಳಗೊಳಗೆ ಇಸಪ್ಪ ಅಥವಾ ವಿಷಪ್ಪ. ಉತ್ತರ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ ಮೆಣಸಿನಕಾಯಿ, ಸರಿಯಾಗಿದೆ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಪ್ರಭಾ ಅವರಿಗೆ ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ತಲೆ ತಪ್ಪಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ವೇಷವನ್ನು ಹಾಕಿ ತಿರುಗು, ಕೈಗೆ ಸಿಗದಿರು. ಕೈಗೆ ಸಿಗದಿರು. ಮುಂದಿನ ಪ್ರಶ್ನೆ. ಮಳೆ ನೀರಿನ ಕೃಷಿ ಭೂಮಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತರಿ, ಕುಷ್ಕಿ. ತರಿ. ಮುಂದಿನ ಪ್ರಶ್ನೆ. ಭೀಷ್ಮ ಪ್ರತಿಜ್ಞೆಯ ಮೊದಲು ಅವನ ಹೆಸರೇನಾಗಿತ್ತು? ಪಾಸ್. ಒಂದು ಪ್ರತಿಜ್ಞೆ ಮಾಡ್ತಾನೆ ಭೀಷ್ಮ, ನಾನು ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿರ್ತೇನೆ ಅಂತ. ಆ ಭೀಷಣ ಪ್ರತಿಜ್ಞೆಯನ್ನು ನೋಡಿ ದೇವಾನುದೇವತೆಗಳು ಅವನಿಗೆ ಭೀಷ್ಮ ಅಂತ ಹೆಸರು ಕೊಡ್ತಾರೆ. ಅದಕ್ಕೆ ಮೊದಲು ಬೇರೆ ಹೆಸರಿರುತ್ತೆ ಅಪ್ಪ ಅಮ್ಮಂದಿಟ್ಟದ್ದು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ, ಮಿಚ್ಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ, ಅರಮನೆಯಿಲ್ಲದ ರಾಜನಿಗೆ ಸೆರೆಮನೆಯೇ ಅರಮನೆ. ಪಾಸ್. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ತಲೆ ತಪ್ಪಿಸು, ಕೈಗೆ ಸಿಗದಿರು, ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಖುಷ್ಕಿ ಆಗಿತ್ತು, ತಾವು ತರಿ ಅಂತ ಹೇಳಿದ್ರಿ. ನೀರಾವರಿ ಆಧಾರಿತ ಭೂಮಿ ತರಿ ಆಗುತ್ತೆ. ಮೂರನೇ ಪ್ರಶ್ನೆಗೆ ಉತ್ತರ ದೇವವ್ರತ ಅನ್ನೋದು ಆತನ ಮೂಲ ಹೆಸರು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ, ಚಿಂತಿಸಿ ಫಲವೇನು. ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. ಐದನೇ ಪ್ರಶ್ನೆಗೆ ಉತ್ತರ ಇದು ಸಿಂಹದ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ವಿಮಲಾ ಅವರಿಗೆ 3, 6, 9, 10 ಪುಸ್ತಕ ಅವರಿಗೆ ದೊರೆತಿದೆ. ಗುರುರಾಜ್ ಅವರಿಗೆ 2, 3, 5 ಪುಸ್ತಕ, 3 ಪುಸ್ತಕ ಪ್ರಭಾ ಅವರಿಗೆ ದೊರೆತಿದೆ. ಡಾಕ್ಟರ್ ವಿಮಲಾ ಅವರು ಪುಸ್ತಕಗಳನ್ನು ಸ್ವೀಕರಿಸಬೇಕು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ
ಧನ್ಯವಾದಗಳು. 100 ಅಂಕಗಳನ್ನು ಪಡೆದರೆ ಒಂದು ವಿಶೇಷ ಪುಸ್ತಕವನ್ನು ಬಹುಮಾನವಾಗಿ ಕೊಡ್ತೇವೆ. VC 100ರ ನೆನಪು ಸೊಗಸಾದ ಕೃತಿ, ದಯವಿಟ್ಟು ಸ್ವೀಕರಿಸಿ. ಗುರುರಾಜ ಅವರಿಗೆ 5 ಪುಸ್ತಕ, ಪ್ರಭಾ ಅವರಿಗೆ 3 ಪುಸ್ತಕ ದೊರೀತಾ ಇದೆ. ಅಭಿನಂದನೆಗಳು. ಮಾಗಿಯ ಕಾಲ ಭಾರತದ ಕೆಲವು ಪ್ರದೇಶಗಳಲ್ಲಾದರೂ ಮಂಜು ಸುರಿಯುತ್ತೆ. ಈ ಮಂಜಲ್ಲಿರುವ ಹರಳುಗಳನ್ನು ತಗೊಂಡು ಸೂಕ್ಷ್ಮದರ್ಶಕದ ಕೆಳಗಡೆಗೆ ಅಧ್ಯಯನ ಮಾಡ್ತಂದರೆ ಆ ಹರಳುಗಳ ಆಕೃತಿ ಅದ್ಭುತವಾಗಿರುತ್ತೆ. ಯಾವ ಕಲಾವಿದನಿಗೂ ಹೊಳೆಯೋಲ್ಲ ಅಂತಹ ವಿನ್ಯಾಸಗಳನ್ನು ಒಳಗೊಂಡಿರುತ್ತೆ. ಆಭರಣಗಳನ್ನು ತಯಾರಿಸುವವರು, ಶಿಲ್ಪಿಗಳು ಹಾಗೂ ಕಲಾಕಾರರು ಈ ಮಂಜಿನ ಹರಳುಗಳ ರಚನೆಯನ್ನು ಅಧ್ಯಯನ ಮಾಡಿ ಚಿತ್ರಗಳನ್ನು ಮಾಡೋದು ಉಂಟು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.